ಆಮೇಲೆ ನೀವು ನಿನ್ನೆಲ್ಲ ತಾಕತ್ತು ದಮ್ಮು ಬಗ್ಗೆ ಮಾತಾಡಿದ್ರಲ್ಲ, ನಾನು ಒಂದು ನೇರವಾದಂಥ ಪ್ರಶ್ನೆ ಕೇಳ್ತೀನಿ. ನಾರಾಯಣ ಸ್ವಾಮಿ ಚೆಲುವಾದಿಯವರೇ, ವಿಜೇಂದ್ರ ಅವರೇ ಇತ್ಯಾದಿ ಆ್ಯಂಡ್ ಗ್ಯಾಂಗ್ ಮೊನ್ನೆ ಕೋರ್ಟಿಗೆ ಮುನಿರತ್ನ ಅವರು ದೋಷಾರೋಪಣ ಪತ್ರ ಸಲ್ಲಿಕೆಯಾಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ನನ್ನ ರಾಜೀನಾಮೆ ಕೇಳೋ ತಾಕತ್ತಿರೋರು ನಿಮಗೆ, ನಿಮ್ಮ ಪಕ್ಷದಲ್ಲಿರುವಂಥ MLAಗಳ ರಾಜೀನಾಮೆ ಕೇಳೋ ತಾಕತ್ತು ನಿಮಗಿಲ್ವಾ? ಏನು ಅಷ್ಟೆದ್ರಿಕೆ ಸರ್ ಮುನಿರತ್ನ ಅವ್ರು ಕಂಡ್ರೆ? ವಾಟ್ ಇಸ್ ಏನು ಅಷ್ಟೇ ಭಯ ನಿಮಗೆ? ಇಲ್ಲಿ ನಿಮಗೂ HIV ಚುಚ್ಚಿಬಿಡ್ತಾರಂತ? ಇಲ್ಲಿ ಇದು ದೋಷಾರೋಪಣೆ ಪಟ್ಟಿ ಮೊನ್ನೆ ಕೋರ್ಟಿಂದ ನಾವು ತರಿಸಿದ್ವಿ ಸರ್, ಇದು ಶುಲ್ಕ ಕಟ್ಟಿ. ಭಾಳ ಇದು ಕಳಿಸ್ಕೊಡ್ತೀನಿ, ದಯವಿಟ್ಟು ಮಾಧ್ಯಮದ ಸ್ನೇಹಿತರು ನೋಡಬೇಕು. ಒಂದೇ ಒಂದು ಪ್ಯಾರ ಓದ್ಬಿಡ್ತೀನಿ ಕೊನೆಯದಾಗಿ. ಮುನಿರತ್ನ ರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವುದು ತನಿಖಾ ಸಮಯದಲ್ಲಿ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳಿಂದ ಮತ್ತು ದಾಖಲಾತಿಗಳಿಂದ ದೃಢಪಟ್ಟಿರುತ್ತೇವೆ. ಇಟ್ ಈಸ್ ಪ್ರೂವ್ಡ್. ಆರೋಪಿಯು ಸಾಕ್ಷಿ 101 ರವರನ್ನು ಉದ್ದೇಶಿಸಿ ಜಾತಿ ನಿಂದನೆ ಮಾಡಿರುವ ಬಗ್ಗೆ ಸಾಕ್ಷಿ 04 ಚೆಲುವರಾಜು ರವರು ಸಂಗ್ರಹಿಸಿದ ಆರೋಪಿ ಮುನಿರತ್ನ ರವರದೆನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ಗಳಲ್ಲಿರುವ ಧ್ವನಿ ಆರೋಪಿಯ ಮಾದರಿ ಧ್ವನಿಯಾಗಿ ಹೋಲಿಕೆಯಾಗಿರುವ ಬಗ್ಗೆ ಸಾಕ್ಷಿ 25 ಪಲ್ಲವಿ ND ರವರು ನೀಡಿರುವ ತಜ್ಞರ ವರದಿಯಿಂದ ದೃಢಪಟ್ಟಿರುತ್ತದೆ. ಜಾತಿ ನಿಂದನೆ, ಮಹಿಳೆಯರ ನಿಂದನೆ ಪ್ರೂವ್ ಆಗಿದೆ ಅಲ್ಲಪ್ಪ. ನೋಟಿಸನ್ನು ಕೊಡ್ರಿ. ನಿಮಗೆ ನಿಜವಾಗ್ಲೂ ತಾಕತ್ತು ದಮ್ಮು ಇದ್ದರೆ ಫಸ್ಟ್ ಇಂಥವ್ರಿಗೆ ಪಾರ್ಟಿಯಿಂದ ತೆಗಿರಿ. ದಲಿತ ವಿರೋಧಿ, ಮಹಿಳಾ ವಿರೋಧಿ. ಅಶೋಕ್ ಅವರೇ ಒಕ್ಕಲಿಗರ ಹೆಣ್ಮಕ್ಳಿಗೂ ಬೈದಿದ್ದಾರೆ. ಏನು ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟಿನಲ್ಲಿ? ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಎಲ್ಲ ಹೇಳ್ತಿರಲ್ಲ, ಅದೇನು ಬರೀ ಮನ್ ಕಿ ಬಾತ್ಗೋಸ್ಕರನಾ? ನೋಡಿ ಏನಂತಾರೆ, ಆದ್ದರಿಂದ ಆರೋಪಿಯ ವಿರುದ್ಧ ಕಲಾಂ 31R, 31S, 31U, 32VA ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ 1989 ಮತ್ತು ಕಲಾಂ 153A1, A, B, 504, 506 IPC ರಡಿಯಲ್ಲಿ ಈ ದೋಷಾರೋಪಣ ಪಟ್ಟಿ ಆಗಿದೆ. ಕೊಟ್ಟಿದ್ದಾರಲ್ರಿ, ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ. ನಾರಾಯಣ ಸ್ವಾಮಿ ಅವರೇ, ಮಾತೆತ್ತಿದ್ರೆ ಸಮಾಜದ ಬಗ್ಗೆ ಹೇಳ್ತಿರಲ್ಲ, ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ, ಎಲ್ಲೋಯ್ತು ನಿಮ್ಮದು? ನಿಮ್ಗೆ ಯಾಕೆ ತಾಕತ್ತಿಲ್ಲ ಇವ್ರದ್ದು ನೋಟಿಸ್ ಕೊಡೋಕ್ಕೆ? ನಿಮ್ಗೆ ಯಾಕೆ ತಾಕತ್ತಿಲ್ಲ ಇವ್ರದ್ದು ರಾಜೀನಾಮೆ ಪಡೀಲಿಕ್ಕೆ? ಯಾಕಂದರೆ ನಿಮ್ಮ ಕುರ್ಚಿ ಕಾಯಂ ಇರೋದು ಎಲ್ಲಿ ತನಕ ನೀವು ಸಿದ್ದರಾಮಯ್ಯ ಅವರಿಗೆ ಬೈತೀರಾ, ಖರ್ಗೆ ಅವರಿಗೆ ಬೈತೀರಾ, ನಮಗೆ ಬೈತೀರಾ, DK ಶಿವಕುಮಾರ್ ಸಾಹೇಬ್ರಿಗೆ ಬೈತೀರಾ, ಅಲ್ಲಿ ತನಕ ಮಾತ್ರ ನಿಮ್ಮ ಕುರ್ಚಿ ಇರೋದು. ಇವ್ರು ನಿನ್ನೆ ವಿಜೇಂದ್ರ ಅವರು ಹೋಗಿ ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಿ ಬಂದಿದ್ದಾರೆ, ನಮಗೆಲ್ಲ ಎಷ್ಟು ಸರಿ ಬೈದಿದ್ದಾರೆ ಅಂತ. ನಿಮಗೆ ನಾನು ಭಾಳ ಸಿಂಪಲ್ಲಾಗಿ ಕೇಳ್ತಾ ಇರೋದು ಸರ್, ಇವ್ರಿಗೆ ನಮ್ಮ ಪಾರ್ಟಿ ಬಗ್ಗೆ ಅಷ್ಟು ಕಾಳಜಿ ಇದೆ. CM ಅವ್ರು ಯಾಕೆ ರಾಜೀನಾಮೆ ತಗೋತಾ ಇಲ್ಲ? ನೀವು ಯಾಕೆ ರಾಜೀನಾಮೆ ತಗೋತಾ ಇಲ್ಲ? ನಿಮ್ಮ ಪಾರ್ಟಿದು ಯತ್ನಾಳ್ ಅವ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟಿದ್ದಾರಾ ಸರ್? ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆಯಾ? ಒಂದು ನೋಟಿಸ್ ಕೊಟ್ಟಿದ್ದಾರಾ ವಿಜೇಂದ್ರ ಅವರು? ಒಂದು ನೋಟಿಸ್ ಯಾರಾದರೂ ಇದು ಮಾಡ್ತಾ ಇರೋ ತಪ್ಪು ಅಂತ ನಾರಾಯಣ ಸ್ವಾಮಿ ಚೆಲುವಾದಿ ಹೇಳಿದಾರಾ? CT ರವಿ ಹೇಳಿದಾರಾ? ಕುಮಾರ್ ಬಂಗಾರಪ್ಪ ಅವರು ಔಟ್ರೈಟಾಗಿ ಹೇಳಿದ್ದಾರೆ, ಹೊಸ ವರ್ಷ ಹೊಸ ಅಧ್ಯಕ್ಷ. ಅದು ನನಗೆ ಗೊತ್ತಾಗಿಲ್ಲ, ಅದು ರೋಮನ್ ಕ್ಯಾಲೆಂಡರ ನಮ್ಮ ಕ್ಯಾಲೆಂಡರ್ ಸಂಕ್ರಾಂತಿ ಟೈಮ್ನಲ್ಲ. ಏನೇ ಇದ್ರೂ ಇನ್ನೊಂದು 10-15 ದಿನ ಅದಕ್ಕೆ ಓಡೋಗಿರ್ಬೇಕು ಮೇಲೆ. ರಿಪೋರ್ಟ್ ಕಾರ್ಡ್ ಕೊಟ್ಟು, ಸರ್ ನಾವು ಪ್ರಿಯಾಂಕ್ ಖರ್ಗೆ ಒಂದು 50 ಸರಿ ಬೈದಿದ್ದೀನಿ, CM ಸಾಹೇಬ್ರಿಗೆ ಒಂದು 100 ಸರಿ ಬೈದಿದ್ದೀನಿ, ವಕ್ಫ್ ಹೋರಾಟದಲ್ಲಿ ನಾವು 4 ಬಣ ಆಗಿದ್ದೀವಿ, ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾವು ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ಬೇಕಪ್ಪ ಉಳಿಸ್ಕೊಳ್ಳಿಕ್ಕೆ. ದಯವಿಟ್ಟು ಫಸ್ಟು ಇವ್ರಿಗೆಲ್ಲರಿಗೂ ನೋಟಿಸ್ ಕೊಡಿ, ಆಮೇಲೆ ನನ್ನ ಹತ್ರ ಬನ್ನಿ. ನಿಮ್ಮ ಪಾರ್ಟಿನಲ್ಲಿ ನಿಮ್ಮ ಮೂಗು ಕೆಳಗಡೆ ಆಗ್ತಾ ಇರುವಂಥ ಇದಕ್ಕೆ ಕಾರ್ಯಗಳಿಗೆ ನಿಮ್ಮ ಹತ್ರ ನಿಯಂತ್ರಣ ಇಲ್ಲ, ನಮ್ಮ ಬಗ್ಗೆ ಕಮೆಂಟ್ ಮಾಡ್ತೀರಾ? ಈಶ್ವರಪ್ಪ ಅವ್ರ ಪ್ರಕರಣಕ್ಕೆ ಮತ್ತು ನಮ್ಮ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ವಾ? ಮತ್ತು ನೀವು ನಿನ್ನೆ ನೋಡಿರ್ಬೇಕು, ಒಂದು BJP ಟೂಲ್ ಕಿಟ್ ಸ್ಟಾರ್ಟ್ ಆಗಿಬಿಟ್ಟಿದೆ. ನಿನ್ನೆ
ನಾನು ಹಾಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ, ಎಲ್ಲಿ ನಾವು ಎಲ್ಲಿ ಹೋಗ್ತೀವಿ ನಮ್ಮ ಮುದ್ಗೆ ಹಾಕಬೇಕಂತೆ, ನಮ್ಮ ಮನೆಗೆ 4ನೇ ತಾರೀಕು ಮುದ್ಗೆ ಬರ್ತಾರಂತೆ, ಮತ್ತು ನಾವು ಏನೇ ಮಾಡಿದ್ರು ಅದಕ್ಕೆ ವಿರೋಧ ಮಾಡಬೇಕಂತೆ. ಸೊ BJP ಟೂಲ್ ಕಿಟ್ಟು ಈಗಾಗಲೇ ಪ್ರಾರಂಭ ಆಗಿದೆ ನಿನ್ನೆಯಿಂದ. ಅದು ಯಾಕೆ 31st ಬಿಟ್ಟರು ಏನೋ ನ್ಯೂ ಇಯರಿಗೆ ಪಾರ್ಟಿಗೆ ಇರಬೇಕು ಅದು. ಅವ್ರು ವೀಕ್ ಡೇ ರಾಜಕಾರಣಿಗಳು ಇವರೆಲ್ಲರೂ. ಈಗ ಇವರು ಕಲಬುರ್ಗಿಗೆ ಬರ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಉತ್ತರ ಕೊಟ್ಟು ಬರಲಿ. ಮಣಿಕಂಠ ರಾಠೋಡಿ ನಾನು ಅವ್ರ ಪಾರ್ಟಿನಲ್ಲಿ ಇದನ್ನ ಇಲ್ಲ, IPL ದಂಧೆ ಯಾರು ನಡೆಸ್ತಾ ಇರೋದು, ಅವ್ರ ಕೇಸ್ ಏನಾಗ್ತಾ ಇವೆ. ಮತ್ತು ನನಗೆ BJP ಅವರು ನೋಡಿದ್ರೆ ಯಾಕೆ ನನಗೆ ಅಯ್ಯೋ ಅನ್ನಿಸ್ತದೆ ಅಂದರೆ, ಪಾಪ ಕಲಬುರ್ಗಿನಲ್ಲಿರ್ಬೋದು, ಇಲ್ಲಿರ್ಬೋದು, ಈ ಡ್ರಾಮಾ ಸೇನೆಗಳನ್ನು ಮುಂದೆ ಮಾಡಿಬಿಟ್ಟು ಅಂಥ ಅಧ್ಯಕ್ಷರಿಗೆ ಮುಂದೆ ಮಾಡಿಬಿಟ್ಟು ಇವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಇವರಲ್ಲಿ ಯಾವುದೇ ರೀತಿಯಾದಂಥ ಸಾಮರ್ಥ್ಯ ಇಲ್ಲ ಅಂತ ಭಾಳ ಎದ್ದು ಕಾಣುತ್ತೆ ನೋಡಿ. ಇಲ್ಲಿ AJP YJP BJP ಇದ್ದರೆ ಅಲ್ಲಿ ಒಂದು ಡ್ರಾಮಾ ಸೇನೆಗಳದೆಲ್ಲ ಇವೆ ಅಲ್ಲಿ ನಮ್ಮ ಭಾಗದಲ್ಲಿ. ಅಲ್ಲಿ BJPದು ಏನೂ ನಡೆಯಲ್ಲ. ಅವರೆಲ್ಲ ಏನು ಹೇಳ್ತಾರೆ, ಅವರೆಲ್ಲ ಏನು ತಾಳ ಹಾಕ್ತಾರೆ, ಅದಕ್ಕೆ ಕುಣಿತಾರೆ ಇವರೆಲ್ಲ. ಸೊ ಆದ್ದರಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನೂ ಕೆಲವು ದಾಖಲೆಗಳು ಬರ್ತವೆ ಹೊರಗಡೆ, ಬಂದಾಗ ತನಿಖೆನೂ ಆಗಲಿ. ಏನು ಸಾರ್ವಜನಿಕ ವಲಯದಲ್ಲಿ ಏನು ದಾಖಲೆಗಳ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅದನ್ನು ಹೊರಗೆ ಬರಲಿ. BJP ಅವರಿಗೆ ಈ ವಿಚಾರದಲ್ಲಿ ಅವಮಾನ ಆಗೋದು ಖಂಡಿತ. ನಾನು ಬರೆದು ಕೊಡ್ತೀನಿ ನಿಮಗೆ. ಈಗ 1 ವಾರ ಆಗ್ತಾ ಬಂತು, ಯಾವುದೇ ರೀತಿಯಾದಂಥ ಒಂದು ದಾಖಲೆ ಕೊಟ್ಟಿಲ್ಲ, ಪುರಾವೆ ಕೊಟ್ಟಿಲ್ಲ, ಬರೇ ಮೀಡಿಯಾ ಮುಂದೆ ಬಂದು ಮಾತಾಡೋದೇ ಹೊರತು ಅವ್ರ ಹತ್ರ ದಾಖಲೆಗಳಿಲ್ಲ. ನಾವು ದಾಖಲೆಗಳನ್ನು ನಾವು ಕೊಡ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೀನಲ್ಲ, ಇದರಿಂದ ಅವರಿಗೆ ಇನ್ನೂ ಹೆಚ್ಚು ಅವಮಾನ ಆಗೋದು ಹೊರತು ಇದರಿಂದ ಯಾವುದೇ ರೀತಿಗೆ ಸರ್ಕಾರಕ್ಕೆ ಇದು ಮಾಡಲ್ಲ. ನಾವು ಮೊದಲೇ ದಿನದಿಂದ ಒಂದು ಮಾತು ಹೇಳ್ತಾ ಇದ್ದೀನಿ, ಸಚಿನ್ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿಗೆ ಆಗಿದೆ. ಅದನ್ನು ಭಾಳ ಗಂಭೀರವಾಗಿ ನಾವು ತೊಗೊಂಡಿದ್ದೇವೆ. ರೈಲ್ವೆ ಪೊಲೀಸಿಂದ ಈಗಾಗಲೇ CIDಗೆ ಮೊನ್ನೆ ಹಸ್ತಾಂತರ ಆಗಿದೆ. ಅವರು ಕೂಡ ಏನೇನು ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿಬಿಟ್ಟು ಆರೋಪಿಗಳಿಗೆ ಯಾವಾಗ ಕರೆಸಬೇಕು, ಏನು ಮಾಡಬೇಕು ಅಂದ್ಬಿಟ್ಟು ಕೂಡ ಅವರು ರೂಪರೇಷೆ ಹಾಕ್ಕೊತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅವರಿಗೆ ಆ ಸಾವಿಗೆ ನ್ಯಾಯ ಕೊಡಿಸೋದು ಅಂದರೆ ಪಾರದರ್ಶಕವಾಗಿ ತನಿಖೆ ಮಾಡಿಸೋದು, ಮತ್ತು ಅದೇನಿದೆ ನ್ಯಾಯಯುತವಾಗಿ ಆ ಕುಟುಂಬಕ್ಕೆ ಹೇಳೋದು ಮಾಡೋದಿರ್ಬೋದು, ಅದು ನಾವು ಮಾಡ್ತೀವಿ. ಅವರ ಕುಟುಂಬದ ಜೊತೆ ನಾವು ಇದ್ದೇವೆ. ಅವರು ಇನ್ನೂ ಈ ಒಂದು ಶಾಕಿಂದ ಹೊರಗೆ ಬಂದಿಲ್ಲ ಅಂತ ನಾನು ಕೇಳ್ಪಟ್ಟಿರೋದಲ್ಲಿ. ಸೊ ಆದ್ದರಿಂದ ಅವ್ರು ಯಾವಾಗ ಹೇಳ್ತಾರೆ ಅವರಿಗೆ ತಕ್ಕಂಗೆ ಪರಿಹಾರ ಇರ್ಬೋದು, ಮತ್ತು ಬೇರೆ ಇನ್ನಿತರ ಏನಾದರೂ ಸಹಕಾರ ಇದ್ದರೆ ಅದನ್ನು ನಾವು ಮಾಡ್ತೀವಿ. ಅದನ್ನು ಖಂಡಿತವಾಗಿ ನಾವು ಬದ್ಧರಾಗಿದ್ದೇವೆ ಅಂತ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಹಿಂದಿನ BJP ಸರ್ಕಾರ ಥರ ಸುಮ್ಮನೆ ರಾಜಕೀಯ ಮಾಡೋಕ್ಕಲ್ಲ, ನಮ್ಮದು ಜವಾಬ್ದಾರಿ ಇದೆ. ನ್ಯಾಯ ಕೊಡಿಸೋದು ಜವಾಬ್ದಾರಿ ಇದೆ, ಮತ್ತು ಪರಿಹಾರ ಕೂಡ ಕೊಡಿಸೋದು ನಮ್ಮದೇ ಜವಾಬ್ದಾರಿ ಆಗಿದೆ ಅಂತ ತಮ್ಮ ಮುಖಾಂತರ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಕೇಳಿರುವ ಪ್ರಶ್ನೆಗಳಿಗೆ BJP ಅವರು ನೇರವಾಗಿ ಲಾಜಿಕ್ಕಾಗಿ ಉತ್ತರ ಕೊಡಲಿ ಮೊದಲು. ಥ್ಯಾಂಕ್ ಯು.